ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಸ್ವೀಟ್ ಆ್ಯಂಡ್ ಸ್ಪೈಸಿ ರೆಸಿಪೀಸ್. ಇವತ್ತು ನಾನು ಕಡಲೆ ಹಿಟ್ಟಲ್ಲಿ ಒಂದು ಸ್ವೀಟ್ ರೆಸಿಪಿ ಮಾಡೋದನ್ನು ತೋರಿಸ್ತೀನಿ. ಮಾಡೋದು ತುಂಬ ಸುಲಭ ಮತ್ತು ಅಷ್ಟೇ ಟೇಸ್ಟಿಯಾಗಿರುತ್ತೆ. ಬನ್ನಿ ರೆಸಿಪಿ ಹೇಗೆ ಮಾಡೋದು ಅಂತೇಳಿ ನೋಡೋಣ. ಮೊದಲಿಗೆ 1 ಕಪ್ಪಷ್ಟು ಕಡಲೆ ಹಿಟ್ಟನ್ನು ನಾನು ಜರಡಿ ಹಿಡಿತಾ ಇದ್ದೀನಿ. ಯಾಕಂದರೆ ಇದರಲ್ಲಿ ಯಾವುದೇ ನಮಗೆ ಗಂಟುಗಳಿರಬಾರ್ದು, ಫೈನ್ ಪೌಡರ್ ಬೇಕು. ಅದಕ್ಕೆ ಈ ರೀತಿ ಜರಡಿ ಹಿಡಿಬೇಕು. ಅದರ ಜೊತೆಗೆ 2 ಸ್ಪೂನ್ನಷ್ಟು ನಾನು ಮೀಡಿಯಮ್ ರವೆ ಹಾಕ್ತಾ ಇದ್ದೀನಿ. ಆಮೇಲೆ ಇದನ್ನು ಒಂದ್ಸಲ ಮಿಕ್ಸ್ ಮಾಡಿ ಸ್ಟವ್ ಮೇಲೆ ಇಡ್ತಾ ಇದ್ದೀನಿ. ನೋಡಿ, ಇದನ್ನು ಇವಾಗ ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಒಂದು 8 ರಿಂದ 10 ನಿಮಿಷ ತನಕ ಹುರಿಬೇಕು. ಅದರ ಹಸಿ ವಾಸನೆಲ್ಲ ಹೋಗಬೇಕು, ಅಲ್ಲಿ ತನಕ ಹುರಿರಿ. ನೋಡಿ, ಹುರಿದಾಗಿದೆ. ನಾನು ಸ್ಟವ್ ಆಫ್ ಮಾಡಿ ಇದನ್ನು ತಣಿಲಿಕ್ಕೆ ಇಡ್ತಾ ಇದ್ದೇನೆ. ಇಳಿಸಿಟ್ಟ ನಂತರ ನೋಡಿ ಒಂದು 2 ನಿಮಿಷ ಈ ರೀತಿ ಮಿಕ್ಸ್ ಮಾಡಿ, ಇಲ್ಲಾಂದರೆ ಸೀದು ಹೋಗ್ಬೋದು ತವ ಬಿಸಿ ಇರೋದ್ರಿಂದ. ಇದೀಗ ಪೂರ್ತಿಯಾಗಿ ತಣ್ಣದಿದೆ. ಇದನ್ನೊಂದು ತಟ್ಟೆಗೆ ಹಾಕ್ತಾ ಇದ್ದೀನಿ. ಆಮೇಲೆ ಇದಕ್ಕೆ 1/4 ಕಪ್ಪಷ್ಟು ಹಾಲು ಸೇರಿಸಬೇಕು. ಹಾಲು ಸೇರಿಸಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಲು ಸೇರಿಸಿದರೆ ಬರ್ಫಿ ತುಂಬಾ ಟೇಸ್ಟಿಯಾಗಿರುತ್ತೆ. ಇದೆಲ್ಲ ಮಿಕ್ಸ್ ಆದ ನಂತರ ಇವಾಗ 1/2 ಕಪ್ನಷ್ಟು ನಾನು ತುಪ್ಪ ಸೇರಿಸ್ತಾ ಇದ್ದೇನೆ. ನೀವು ಬೇಕಂದರೆ ಸ್ವಲ್ಪ ತುಪ್ಪ ಸ್ವಲ್ಪ ಎಣ್ಣೆನೂ ಸೇರಿಸ್ಕೊಳ್ಬೋದು. ಇದೊಂದು ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಮಿಕ್ಸ್ ಮಾಡಿ ಇದನ್ನು ಪಕ್ಕಕ್ಕಿಡೋಣ. ಆನಂತರ ನೋಡಿ, ಒಂದು ಮೌಲ್ಡಿಗೆ ನಾನಿಲ್ಲಿ ಬಟರ್ ಪೇಪರ್ ಹಾಕ್ತಾ ಇದ್ದೇನೆ. ಬಟರ್ ಪೇಪರ್ ಹಾಕಿ ಎಲ್ಲ ರೆಡಿ ಮಾಡಿ ಇಡಬೇಕು. ಆನಂತರ ತುಪ್ಪ ಅಥವಾ ಎಣ್ಣೆ ಈ ರೀತಿ ಉಜ್ಜಿ ರೆಡಿ ಮಾಡಿಡಿ. ನೋಡಿ, ಇವಾಗ ಮೌಲ್ಡಿಗೆ ಎಣ್ಣೆ ಎಲ್ಲ ಉಜ್ಜಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಆನಂತರ ಒಂದು ಪಾತ್ರೆಗೆ 3/4 ಕಪ್ನಷ್ಟು ಸಕ್ಕರೆ ಹಾಕ್ಕೊಳ್ಬೇಕು. ಪಾಕ ರೆಡಿ ಮಾಡ್ಕೊಳ್ಬೇಕು ನಾವು. ಆಮೇಲೆ 1/4 ಕಪ್ನಷ್ಟು ನೀರು ಸೇರಿಸಿ ಒಂದೆಳೆ ಪಾಕ ಬರೋ ತನಕ ಕುದಿಸ್ಬೇಕು. ಇದನ್ನು 1 ಕಪ್ ಕಡಲೆ ಹಿಟ್ಟಿಗೆ 3/4 ಕಪ್ನಷ್ಟು ಸಕ್ಕರೆ. ನೋಡಿ, ಈಗ ಇದು ಪಾಕ ಬಂದಿದೆ. ಸಣ್ಣ ಒಂದೆಳೆ ಪಾಕ ಬಂದರೆ ಸಾಕು, ಅಂಟು ಪಾಕ ಥರ. ನೋಡಿ, ಈ ರೀತಿ ಬಂದರೆ ಸಾಕು. ಇದಕ್ಕಿಂತ ದಪ್ಪ ಪಾಕ ಮಾಡಬಾರ್ದು. ಇವಾಗ ಈ ಪಾತ್ರೆಯನ್ನು ತೆಗೆದು ಪಕ್ಕಕ್ಕೆ ಇಡ್ತಾ ಇದ್ದೀನಿ. ಆಮೇಲೆ ಒಂದು ಪ್ಯಾನನ್ನು ನಾನು ಬಿಸಿಗಿಟ್ಟು ನಾವು ಮಿಕ್ಸ್ ಮಾಡಿಟ್ಟಿರುವಂಥ ಕಡಲೆ ಹಿಟ್ಟಿನ ಮಿಶ್ರಣವನ್ನು ಹಾಕ್ತಾ ಇದ್ದೀನಿ. ಸ್ವಲ್ಪ ಬಿಸಿ ಮಾಡ್ಕೊಳ್ಬೇಕು ಇದು, ಯಾಕಂದರೆ ಗಟ್ಟಿ ಇರೋದ್ರಿಂದ. ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಗಂಟುಗಳಿದ್ರೆ ಎಲ್ಲ ಕರಗತ್ತೆ. ಒಂದು 2 ನಿಮಿಷ ಬಿಸಿ ಮಾಡಿದರೆ ಸಾಕು. ನೋಡಿ, ಇಷ್ಟಾದ ನಂತರ ಇದಕ್ಕೆ ಮಾಡಿಟ್ಟಿರುವಂಥ ಸಕ್ಕರೆ ಪಾಕನ ಸೇರಿಸ್ಕೊಳ್ಬೇಕು. ಸೇರಿಸ್ಕೊಂಡು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ಸಕ್ಕರೆ ಪಾಕ ಸೇರಿಸಿದ ನಂತರ ಫ್ಲೇಮನ್ನು ಲೋವಲ್ಲೇ ಇಟ್ಕೊಳ್ಬೇಕು. ನೋಡಿ, ಈ ರೀತಿ ಮಿಕ್ಸ್ ಮಾಡಿದ ನಂತರ ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಗ್ಸ್ತಾನೇ ಇರಬೇಕು. ನೋಡಿ, ಒಂದು 2 ನಿಮಿಷ ಮಿಕ್ಸ್ ಮಾಡಿದ ನಂತರ ಇಷ್ಟು ದಪ್ಪ ಆಗಿದೆ. ಈಗ ಇದಕ್ಕೆ ಸ್ವಲ್ಪ ಡ್ರೈ ನಟ್ಸ್ ಸೇರಿಸ್ತಾ ಇದ್ದೀನಿ. ಗೋಡಂಬಿ, ಬಾದಾಮಿ ಯಾವುದನ್ನು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ. ಆನಂತರ ಸ್ವಲ್ಪ ಏಲಕ್ಕಿ ಪೌಡರ್ ಹಾಕಿ ಮತ್ತೆ ಮಿಕ್ಸ್ ಮಾಡ್ತಾ ಹೋಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು. ನೋಡಿ, ಈ ಹದಕ್ಕೆ ಬರಬೇಕು, ಅಲ್ಲಿ ತನಕ ಮಿಕ್ಸ್ ಮಾಡ್ತಾನೆ ಇರಿ. ಒಂದು 8 ರಿಂದ 10 ನಿಮಿಷ ಆಗ್ಬೋದು. ನೋಡಿ, ಇಷ್ಟು ಆದ ನಂತರ ಇದನ್ನು ಮೌಲ್ಡಿಗೆ ಹಾಕಬೇಕು. ಹಾಕಿದ ನಂತರ ನೋಡಿ, ಒಂದೇ ರೀತಿ ಬರೋ ಥರ ಈ ರೀತಿ ಪ್ರೆಸ್ ಮಾಡಿ. ಇಷ್ಟು ಮಾಡಿದ ನಂತರ ಇದರ ಮೇಲೆ ಮತ್ತೆ ಸ್ವಲ್ಪ ಡ್ರೈ ನಟ್ಸನ್ನು ಹಾಕ್ಕೊಳ್ಳಿ. ಹಾಕಿ ಸ್ವಲ್ಪ ಪ್ರೆಸ್ ಮಾಡ್ಕೊಂಡ್ರಾಯ್ತು. ಇದು ಪೂರ್ತಿಯಾಗಿ ತಣಿಬೇಕು, ಆಮೇಲೆ ನಾವು ಕಟ್ ಮಾಡ್ಕೋಬೇಕು. ಇದೀಗ ಪೂರ್ತಿಯಾಗಿ ತಣ್ಣದಿದೆ. ಇದನ್ನು ಡಿಮೋಲ್ಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಈ ರೀತಿ ಮೇಲ್ಗಡೆಯಿಂದ ಟ್ಯಾಪ್ ಮಾಡಿ, ಆಗ ಈಸಿಯಾಗಿ ಬಿಟ್ಕೊಡುತ್ತೆ. ನೋಡಿ, ಆನಂತರ ನಿಮಗೆ ಬೇಕಾದ ಆಕಾರಕ್ಕೆ ಕಟ್ ಮಾಡ್ಕೊಳ್ಳಿ. ನೀವು ಸ್ವಲ್ಪ ಇದು ಮೆತ್ತಗಿರಬೇಕಾದ್ರೇ ಕಟ್ ಮಾಡಿದರೆ ನಿಮಗೆ ಈಸಿ ಆಗುತ್ತೆ ಕಟ್ ಮಾಡಲಿಕ್ಕೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ. ಮತ್ತು ಸಬ್ಸ್ಕ್ರೈಬ್ ಮಾಡದೇ ಇದ್ದರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹೊಸ ರೆಸಿಪಿ ಜೊತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.